ಈ ವಿಡಿಯೋದಲ್ಲಿ ನಾವು ಎಪಿಥೀಲಿಯಲ್ ಅಂಗಾಂಶದ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ದೇಹದಲ್ಲಿ ಇದರ ಕೆಲಸ ಏನಪ್ಪಾ ಅಂತಂದ್ರೆ ರಕ್ಷಣೆ ನೀಡುತ್ತೆ. ಅಂದ್ರೆ ನಮ್ಮ ಅಂಗಾಂಗಗಳಿಗೆ ರಕ್ಷಣೆ ನೀಡೋದು, ಹೀರಿಕೊಳ್ಳುವಿಕೆ ಮತ್ತು ಲೋಳೆಯಂತಹ ವಸ್ತುಗಳನ್ನ ತಳ್ಳುವಂತಹ ವಿವಿಧ ಕಾರ್ಯಗಳಲ್ಲಿ ಇದು ತೊಡಗಿಸ್ಕೊಂಡಿರುತ್ತೆ. ಹಾಗಾದ್ರೆ ಎಪಿಥೀಲಿಯಲ್ ಪದದ ಅರ್ಥ ಏನು ಅಂದ್ರೆ ಎಪಿ ಅಂದರೆ ಹೊರಗೆ ಅಂತ, ಥೀಲಿಯಂ ಅಂದರೆ ಅಂಗಾಂಶ ಅಂತ. ಹಾಗಾಗಿ ಅಂಗಗಳ ಹೊರಭಾಗದಲ್ಲಿರುವಂತಹ ಅಂಗಾಂಶಗಳನ್ನೇ ನಾವು ಎಪಿಥೀಲಿಯಲ್ ಅಂಗಾಂಶ ಅಂತ ಕರಿತೀವಿ. ಹಾಗೂ ಇದು ನಮ್ಮ ದೇಹದಲ್ಲಿ ಚರ್ಮದ ಮೇಲೆ, ಬಾಯಿಯ ಕುಳಿಯಲ್ಲಿ, ರಕ್ತನಾಳಗಳ ಮೇಲೆ, ಶ್ವಾಸಕೋಶದ ಗಾಳಿಯ ಚೀಲಗಳಲ್ಲಿ ಮತ್ತು ಮೂತ್ರಪಿಂಡದ ಕೊಳವೆಗಳಲ್ಲಿ ಕಂಡುಬರುತ್ತೆ. ಈ ಎಪಿಥೀಲಿಯಲ್ ಅಂಗಾಂಶದಲ್ಲಿ ಒಂದು ವಿಶೇಷವಾದ ವಿಧ ಇದೆ. ಅದು ಯಾವುದು ಅಂದ್ರೆ ಗ್ರಂಥಿಗಳ ಎಪಿಥೀಲಿಯಲ್ ಅಂಗಾಂಶ. ಎಪಿಥೀಲಿಯಲ್ ಅಂಗಾಂಶದಲ್ಲಿ ಇರುವಂತಹ ಎಲ್ಲಾ ಕೋಶಗಳು ಸೇರಿ ಒಂದು ಗ್ರಂಥಿಯನ್ನ ರಚನೆ ಮಾಡುತ್ತೆ. ಹಾಗೂ ಆ ಗ್ರಂಥಿ ಒಂದು ನಿರ್ದಿಷ್ಟ ವಸ್ತುವಿನ ಉತ್ಪಾದನೆಗೆ ಸಹಾಯ ಮಾಡುತ್ತೆ. ಹಾಗಾಗಿ ಗ್ರಂಥಿಗಳ ಎಪಿಥೀಲಿಯಂ ಅಂಗಾಂಶ ಬಹು ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಇನ್ನು ಈ ಅಂಗಾಂಶವನ್ನ ನಾವು ಎರಡು ವಿಧಗಳಾಗಿ ಕಾಣಬಹುದು. ಮೊದಲನೇ ವಿಧ ಕೋಶಗಳ ಸಂಖ್ಯೆಯ ಆಧಾರದ ಮೇಲೆ ಭಾಗ ಆಗಿದೆ. ಅದು ಯಾವುದು ಅಂದ್ರೆ ಏಕಕೋಶೀಯ ಗ್ರಂಥಿಗಳು ಹಾಗೂ ಬಹುಕೋಶೀಯ ಗ್ರಂಥಿಗಳು. ಈ ಏಕಕೋಶೀಯ ಗ್ರಂಥಿಗೆ ಸಾಮಾನ್ಯ ಉದಾಹರಣೆ ಅಂದ್ರೆ ಗೋಬ್ಲೆಟ್ ಕೋಶ. ಈ ಗೋಬ್ಲೆಟ್ ಕೋಶವನ್ನ ನಮ್ಮ ದೇಹದಲ್ಲಿ ನಾವು ಜೀರ್ಣಕೋಶದಲ್ಲಿ, ಶ್ವಾಸಕೋಶದಲ್ಲಿ ಹಾಗೂ ಇತರೆ ಭಾಗಗಳಲ್ಲಿ ನೋಡಬಹುದು. ಇದ್ರ ಕೆಲಸ ಏನಪ್ಪಾ ಅಂತಂದ್ರೆ ನಮ್ಮ ಅಂಗಾಂಶದ ಮೇಲ್ಮೈಯಲ್ಲಿರುವಂತಹ ಲೋಳೆ ಅಥವಾ ಶ್ಲೇಷ್ಮ ಅಂತ ಏನ್ ಕರಿತೀವಿ, ಇದರ ಚಲನೆಯಲ್ಲಿ ನಮ್ಮ ಗೋಬ್ಲೆಟ್ ಕೋಶ ಸಹಾಯ ಮಾಡುತ್ತೆ. ಹಾಗಾದ್ರೆ ನೀವು ಯಾಕೆ ಇದನ್ನ ಗೋಬ್ಲೆಟ್ ಕೋಶ ಅಂತ ಕರಿತಾ ಇದ್ದೀರಾ ಅಂತಂದ್ರೆ ನೋಡಿ, ಇದರ ಆಕಾರ ಹೇಗಿದೆ, ಮೇಲ್ಭಾಗದಲ್ಲಿ ಅಗಲವಾಗಿ ಹಾಗೂ ಕೆಳಭಾಗದಲ್ಲಿ ಕಿರಿದಾಗಿ ಕಾಣಿಸ್ತಾ ಇರೋದ್ರಿಂದ ನೋಡಿ ಇದೇ ಗಾಜಿನಂತೆ ಕಾಣಿಸ್ತಿದೆ ಅಲ್ವಾ. ಹಾಗಾಗಿ ಗೋಬ್ಲೆಟ್ ಕೋಶ ಅಂತ ನಾವು ಇದನ್ನ ಕರಿತೀವಿ. ಇನ್ನು ನೀವು ಬಹುಕೋಶೀಯ ಗ್ರಂಥಿಗಳಿಗೆ ಬಂದ್ರೆ ಅದರ ಹೆಸರು ಹೇಳ್ತಾ ಇದೆ, ಅದರಲ್ಲಿ ಅನೇಕ ಕೋಶಗಳಿವೆ ಅಂತ. ಹಾಗಾಗಿ ಅದನ್ನ ನಾವು ಬಹುಕೋಶೀಯ ಗ್ರಂಥಿಗಳು ಅಂತ ಕರಿತೀವಿ. ಏಕಕೋಶೀಯವಾಗ್ಲಿ ಬಹುಕೋಶೀಯವಾಗ್ಲಿ ಇವೆರಡನ್ನೂ ಸಹ ನಾವು ಇನ್ನೊಂದು ರೀತಿಯ ವಿಧದಲ್ಲಿ ಕಾಣ್ಬೋದು. ಅದು ಯಾವುದು ಅಂದ್ರೆ ಬಹಿಸ್ರಾವಕ ಗ್ರಂಥಿಗಳು ಹಾಗೂ ಅಂತಸ್ರಾವಕ ಗ್ರಂಥಿಗಳು ಅಂತ. ಮೊದಲಿಗೆ ಈ ಎರಡು ಗ್ರಂಥಿಗಳು ಎಪಿಥೀಲಿಯಂ ಅಂಗಾಂಶದಂತೆ ಕಾಣಿಸ್ತಾ ಹೋಗುತ್ತೆ. ಅಂದರೆ ಅದಕ್ಕೆ ಹೇಗೆ ಮೇಲ್ಮೈ ಭಾಗ ಹಾಗೂ ಆಧಾರ ಭಾಗ ಕೆಳಗೆ ಇರುತ್ತೋ ಅದೇ ರೀತಿಯಾಗಿ ಇದೆರಡು ಗ್ರಂಥಿಗಳಲ್ಲೂ ನಾವು ನೋಡಬಹುದು. ಹಾಗಾದ್ರೆ ಈ ಗ್ರಂಥಿಗಳ ರಚನೆ ಎಲ್ಲಾಗುತ್ತೆ ಅಂತ ನೀವು ಕೇಳೋದಾದ್ರೆ ಎಪಿಥೀಲಿಯಲ್ ಅಂಗಾಂಶದ ಮೇಲ್ಮೈ ಇರುತ್ತಲ್ಲ, ಅದರ ಕೆಳಭಾಗದಲ್ಲಿ ಈ ಗ್ರಂಥಿಗಳ ರಚನೆ ಆಗ್ತಾ ಹೋಗುತ್ತೆ. ಗ್ರಂಥಿಗಳ ರಚನೆ ಆಗ್ತಾ ಆಗ್ತಾ ಈ ಎರಡು ಬಹಿಸ್ರಾವಕ ಹಾಗೂ ಅಂತಸ್ರಾವಕ ಗ್ರಂಥಿಗಳಲ್ಲಿ ಒಂದು ನಾಳದ ರಚನೆ ಆಗ್ತಾ ಹೋಗುತ್ತೆ. ನೋಡಿ, ಈ ರೀತಿಯಾದ ನಾಳ ಕಾಣಿಸ್ತಾ ಹೋಗುತ್ತೆ. ಇದು ಯಾವ ರೀತಿ ಕಾಣಿಸ್ತಾ ಇದೆ ನಿಮ್ಗೆ? ಒಂದು ಟ್ಯೂಬ್ನ ಆಕಾರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಈ ಟ್ಯೂಬ್ನ ಆಕಾರದೊಳಗಿರುವಂತಹ ಜಾಗವನ್ನೇ ನಾವು ನಾಳ ಅಂತ ಕರಿತೀವಿ. ಆದ್ರೆ ರಚನೆ ಆಗ್ತಾ ಆಗ್ತಾ ಬಹಿಸ್ರಾವಕ ಗ್ರಂಥಿಗಳಲ್ಲಿ ನಾಳ ಕಂಡುಬರುತ್ತೆ, ಆದರೆ ಅಂತಸ್ರಾವಕ ಗ್ರಂಥಿಗಳಲ್ಲಿ ಆ ನಾಳ ಕಣ್ಮರೆಯಾಗತ್ತೆ. ಹಾಗಾಗಿ ಅಂತಸ್ರಾವಕ ಗ್ರಂಥಿಗಳನ್ನ ಆಮೇಲೆ ನೋಡೋಣ. ಮೊದಲಿಗೆ ಇವಾಗ ನಾವು ಬಹಿಸ್ರಾವಕ ಗ್ರಂಥಿಗಳ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಗೆ ಇವಾಗ ಗೊತ್ತಿದೆ, ನಾಳವನ್ನು ಒಳಗೊಂಡಿರುವಂತಹ ಗ್ರಂಥಿಗಳು ಬಹಿಸ್ರಾವಕ ಗ್ರಂಥಿಗಳು. ನೋಡಿ, ಇಲ್ಲಿ ನಿಮಗೆ ಕೋಶಗಳ ರಚನೆ ಕಾಣಿಸ್ತಾ ಇದೆ. ಈ ರೀತಿಯಾಗಿ ಕೋಶಗಳು ಇಲ್ಲಿ ರಚನೆ ಆಗಿದೆ. ಹಾಗೂ ಈ ಕೋಶಗಳ ಕೆಲಸ ಏನಪ್ಪಾ ಅಂತಂದ್ರೆ ಅವಶ್ಯಕತೆ ಇರುವಂತಹ ವಸ್ತುಗಳ ಉತ್ಪಾದನೆಯಲ್ಲಿ ಈ ಕೋಶಗಳು ಭಾಗಿಯಾಗ್ತವೆ. ಹಾಗೂ ಉತ್ಪಾದನೆಯ ನಂತರ ಆ ಎಲ್ಲ ವಸ್ತುಗಳನ್ನು ಈ ನಾಳದೊಳಗೆ ಸಂಗ್ರಹಣೆ ಮಾಡ್ತವೆ. ಸಂಗ್ರಹಣೆ ಆದ ನಂತರ ಇದೇ ನಾಳದ ಮೂಲಕ ಆ ವಸ್ತುಗಳನ್ನ ಹೊರ ಹಾಕತ್ವೆ. ಇಷ್ಟೆಲ್ಲ ಕೆಲಸ ಮಾಡ್ತಿರೋ ನಮ್ಮ ಬಹಿಸ್ರಾವಕ ಗ್ರಂಥಿಗಳು ನಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಕಾಣಬಹುದು ಅಂತಂದ್ರೆ ನೋಡಿ, ಬೆವರು ಗ್ರಂಥಿಗಳು ಅಂದ್ರೆ ಸ್ವೆಟ್ ಗ್ಲ್ಯಾಂಡ್ಸ್ ಅಲ್ಲಿ ನೋಡಬಹುದು, ತೈಲ ಗ್ರಂಥಿಗಳು ಅಂದ್ರೆ ಸೆಬಾಸಸ್ ಗ್ಲ್ಯಾಂಡ್ಸ್ ಹಾಗೂ ಲಾಲರಸ ಗ್ರಂಥಿಗಳಲ್ಲಿ ನೋಡಬಹುದು ಅಂದ್ರೆ ಸಲೈವರಿ ಗ್ಲ್ಯಾಂಡ್ಸ್, ಜೀರ್ಣಕಾರಿ ಗ್ರಂಥಿಗಳಲ್ಲೇ ನೋಡಬಹುದು ಅಂದ್ರೆ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್. ಈಗ ಅಂತಸ್ರಾವಕ ಗ್ರಂಥಿಗಳ ಬಗ್ಗೆ ನೋಡೋಣ. ನಾನು ಆಗ್ಲೇ ಹೇಳ್ದ ಹಾಗೆ ಅಂತಸ್ರಾವಕ ಗ್ರಂಥಿಗಳಲ್ಲಿ ಬಹಿಸ್ರಾವಕ ಗ್ರಂಥಿಗಳ ತರ ನಾಳ ಒಂದು ರಚನೆ ಆಗಿರುತ್ತೆ. ಆದರೆ ಹೋಗ್ತಾ ಹೋಗ್ತಾ ಆ ನಾಳ ಕಣ್ಮರೆಯಾಗಿ ಮೇಲ್ಮೈಯಿಂದ ಸಂಪರ್ಕವನ್ನ ಕಳೆದುಕೊಳ್ಳುತ್ತೆ. ಹಾಗಾದ್ರೆ ಈ ವಸ್ತುಗಳನ್ನ ಸಂಗ್ರಹಣೆ ಮಾಡಿ ಆಚೆ ಹಾಕೋದಕ್ಕೆ ಯಾವುದಾದರೊಂದು ವಸ್ತುವಿನ ಸಹಾಯ ನಮಗೆ ಬೇಕಾಗುತ್ತೆ. ಆ ಸಹಾಯವನ್ನ ಈ ರಕ್ತ ಲೋಮನಾಳಗಳು ಮಾಡುತ್ತವೆ. ಅಂದ್ರೆ ಎಲ್ಲಾ ವಸ್ತುಗಳನ್ನ ಸಂಗ್ರಹಣೆ ಮಾಡಿ ಅದರ ಲೋಮನಾಳಗಳ ಮೂಲಕ ರಕ್ತಕ್ಕೆ ತಗೊಂಡು ಹೋಗಿ ಬಿಡುತ್ತವೆ. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ರೀತಿಯಾಗಿ ರಕ್ತನಾಳಗಳು ಎಲ್ಲಾ ವಸ್ತುವನ್ನು ಸಂಗ್ರಹಣೆ ಮಾಡಿ ರಕ್ತಕ್ಕೆ ತಂದು ಕೊಡುತ್ತವೆ. ಹಾಗಾಗಿ ಈ ಅಂತಸ್ರಾವಕ ಗ್ರಂಥಿಗಳನ್ನ ನಮ್ಮ ದೇಹದಲ್ಲಿ ನಾವು ಥೈರಾಯ್ಡ್ ಭಾಗದಲ್ಲಿ, ಮೇದೋಜೀರಕ ಗ್ರಂಥಿ ಅಂದ್ರೆ ಪ್ಯಾನ್ಕ್ರಿಯಾಸ್ ಭಾಗದಲ್ಲಿ ಹಾಗೂ ಮೂತ್ರಜನಕಾಂಗದ ಗ್ರಂಥಿಗಳು ಅಂದ್ರೆ ಅಡ್ರಿನಲ್ ಗ್ಲ್ಯಾಂಡ್ಸ್ ಗಳಲ್ಲಿ ನಾವು ನೋಡಬಹುದು.